ಜೆಡಿಎಸ್ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದಂತಹ ವಿಚಾರಕ್ಕೆ ಈಗ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನ್ರಿ ಪ್ರಿಯಾಂಕ ಖರ್ಗೆ ರವರೇ ಮತ್ತು ಎಂ.ಬಿ. ಪಾಟೀಲ್ ರವರೇ, 2018ರಲ್ಲಿ ಯಾರ ಮನೆಗೆ ಬಂದು ಕಾಲು ಹಿಡಿದಿದ್ರಿ ನೆನಪು ಮಾಡಿಕೊಳ್ಳಿ. ಯಾರ ಮನೆಗೆ ನೀವು ಬಂದು ಕಾಲು ಹಿಡಿದು ಕೂತಿದ್ರಿ ಅನ್ನೋದನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಜೆಡಿಎಸ್ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡಿತ್ತು. ಈ ಆರೋಪಕ್ಕೆ ಈಗ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ರಿ ಪ್ರಿಯಾಂಕ್ ಖರ್ಗೆ ರವರೇ ಮತ್ತು ಎಂ.ಬಿ. ಪಾಟೀಲ್ ರೇ, 2018ರಲ್ಲಿ ಯಾರ ಮನೆಗೆ ಬಂದು ಕಾಲು ಹಿಡಿದು ಕೂತಿದ್ರಿ ಅಂತ ನೆನಪು ಮಾಡಿಕೊಳ್ಳಿ. ಅಸ್ತಿತ್ವ ಉಳಿಸ್ಕೊಳ್ಳಲು ತಾನೇ ಜೆಡಿಎಸ್ ಮನೆ ಬಾಗಿಲಿಗೆ ನೀವು ಬಂದ್ರಿ. ಇಷ್ಟು ದಿನ DMK ಕಾಲು ಹಿಡಿದಿದ್ರಿ, ಈಗ TVK ಹಿಂದೆ ಬಿದ್ರಿ. ನಿಮಗೆ ಬೇಕಾದಾಗ ಯಾರ ಕಾಲು ಬೇಕಾದರೂ ಹಿಡಿತೀರಿ. ನಿಮ್ಮ ಯೋಗ್ಯತೆ ಏನಂತ ಗೊತ್ತು. JDS ಬಗ್ಗೆ ಮಾತನಾಡಬೇಡಿ. 20 ಸೀಟ್ ಇರಲಿ, 120 ಸೀಟ್ ಗೆಲ್ಲಲಿ, JDS ಎಂದಿಗೂ ಜನಪರವಾಗಿರುತ್ತೆ. ಕಾಂಗ್ರೆಸ್ ಟೀಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟನ್ನು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರು ವಿರುದ್ಧವಾಗಿ ಕುಮಾರಸ್ವಾಮಿಲಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. JDS ಏನು ಅಸ್ತಿತ್ವಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ, ತನ್ನ ಪಕ್ಷವನ್ನು ಉಳಿಸಿಕೊಳ್ಳಲು ಹೋರಾಟವನ್ನು ಮಾಡ್ತಾ ಇದೆ ಅನ್ನುವಂತಹ ಹೇಳಿಕೆಗಳನ್ನು ಕಾಂಗ್ರೆಸ್ ಕಡೆಯಿಂದ ನೀಡಲಾಗ್ತಾ ಇತ್ತು. ಇದಕ್ಕಾಗಿ ಈಗ ಎಚ್.ಡಿ. ಕುಮಾರಸ್ವಾಮಿ ಟಾಂಗ್ ಕೊಟ್ಟಿರುವಂಥದ್ದು. ಏನ್ರಿ ಪ್ರಿಯಾಂಕ್ ಖರ್ಗೆ ಅವರೇ, ಎಂ.ಬಿ. ಪಾಟೀಲ್ ರವರೇ, 2018ರಲ್ಲಿ ಯಾರ ಮನೆಗೆ ಬಂದು ಕಾಲು ಹಿಡಿದು ಕೂತಿದ್ರಿ ನೆನಪು ಮಾಡ್ಕೊಳ್ಳಿ. ಅಸ್ತಿತ್ವ ಉಳಿಸ್ಕೊಳ್ಳಲು ತಾನೇ JDS ಮನೆ ಬಾಗಿಲಿಗೆ ನೀವು ಬಂದಿದ್ರಿ. ನಿಮಗೆ ಬೇಕಾದಾಗ ಯಾರ ಕಾಲು ಬೇಕಾದರೂ ಹಿಡಿತೀರಿ. ನೀವು ಇಷ್ಟು ದಿನ DMK ಕಾಲು ಹಿಡಿದಿದ್ರಿ, ಈಗ TVK ಹಿಂದೆ ಬಿದ್ದಿದ್ದೀರಿ. ನೀವು ಬೇಕಾದಾಗ ಯಾರ ಕಾಲು ಬೇಕಾದರೂ ಹಿಡಿತೀರಾ ಬಿಡಿ. ನೀವು ನಿಮ್ಮ ಯೋಗ್ಯತೆ ಏನಂತ ಗೊತ್ತು ಅಂತ JDS ಬಗ್ಗೆ ಮಾತನಾಡಬೇಡಿ ಅಂತ ಕುಮಾರಸ್ವಾಮಿಲಿ ಹೇಳಿಕೆ ನೀಡಿರುವಂಥದ್ದು. 20 ಸೀಟ್ ಇರಲಿ, 120 ಸೀಟ್ ಇರಲಿ, JDS ಯಾವಾಗಲೂ ಕೂಡ ಜನಪರವಾಗಿರುತ್ತೆ. ನೀವು JDS ಬಗ್ಗೆ ಮಾತನಾಡಬೇಡಿ. ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತು. ನೀವು ಅಸ್ತಿತ್ವ ಉಳಿಸ್ಕೊಳ್ಳೋಕೆ ತಾನೆ ಅವತ್ತು JDS ಮನೆ ಬಾಗಿಲಿಗೆ ಬಂದಿದ್ರಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರೇ, ಕಾಂಗ್ರೆಸ್ ನಾಯಕರೇ, 2018ರಲ್ಲಿ ಹಲವಾರು ಭಾಗ್ಯ ಯೋಜನೆ ಕೊಟ್ಟು 13ರಿಂದ 17ರವರೆಗೆ ಭಾಗ್ಯ ಯೋಜನೆ ಈ ಗ್ಯಾರಂಟಿ ಯೋಜನೆ, ಆಗ ಭಾಗ್ಯ ಯೋಜನೆ ಕೊಟ್ಟು 2018ರಲ್ಲಿ ಪ್ರಿಯಾಂಕ ಖರ್ಗೆ ಅವರೇ, ಎಂ.ಬಿ. ಪಾಟೀಲ್ ರೇ, ಯಾರ ಮನೆ ಬಾಗಿಲಿಗೆ ಬಂದು ಕಾಲಿಡ್ಕೊಂಡು ಕೂತ್ರಿ? ಯಾರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡು ಕೂತಿದ್ರಪ್ಪ? 2018ರಲ್ಲಿ ಬಂದಿದ್ರಲ್ಲಪ್ಪ ನೀವೇ. ನಿಮ್ಮ ಅಸ್ತಿತ್ವ ಉಳಿಸ್ಕೊಳಕ್ ತಾನೆ JDS ಮನೆ ಬಾಗಿಲಿಗೆ ಬಂದಿದ್ದು. ನಾವು ಬಂದಿದ್ದು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ನಾವು 10 ಸೀಟ್ ಗೆಲ್ಲಿ, 20 ಸೀಟ್ ಗೆಲ್ಲಿ, ಚುನಾವಣೆಯಲ್ಲಿ ಜನ ತಿರಸ್ಕಾರನೇ ಮಾಡಿರ್ಲಿ, ಜನಗಳ ಸಮಸ್ಯೆಗಳಿಗೆ ಹೋರಾಟ ಮಾಡ್ತಕ್ಕಂಥ ಪಕ್ಷ ಇದು. ಒಂದು ಉದಾಹರಣೆ ಕೊಡ್ತೀನಿ. 1989 ದೇವೇಗೌಡರು 2 ಕಡೆ ಚುನಾವಣೆ ನಿಂತು ಸೋತರು. ನಮ್ಮ ಪಕ್ಷ ಗೆದ್ದಿದ್ದು 2 ಸೀಟು. ಆ 89ರಲ್ಲಿ ಆದಂತ ಒಂದು ಫಲಿತಾಂಶ, ಅದರಲ್ಲೂ ವಿಶೇಷವಾಗಿ ಕಾವೇರಿ ಜಲಾಶಯ ಪ್ರದೇಶದಲ್ಲಿ ಟ್ರಿಬ್ಯುನಲ್ ರಚನೆ ಆಗ್ತಕ್ಕಂಥದ್ದಕ್ಕೆ ಅವರ ಉದ್ದಟತನ ಕಾಂಗ್ರೆಸ್ ಸರ್ಕಾರ ನಡೆಸಿದ್ರಲ್ಲ ಅವತ್ತು 89ನೇ ಇಸ್ವಿ 176 ಸೀಟ್ ಗೆದ್ದು, ಅದರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ಏನ್ ಡ್ಯಾಮೇಜ್ ಆಯ್ತು ಆ ಕಾಂಗ್ರೆಸ್ನ ಆಡಳಿತದಲ್ಲಿ, ಆ ಸಂದರ್ಭದಲ್ಲೂ ಕೇವಲ 2 ಸೀಟ್ ಗೆದ್ದಂತ ದೇವೇಗೌಡರ ನಾಯಕತ್ವದಲ್ಲೇ ಕಾವೇರಿ ಪರವಾಗಿ ನಿರಂತರವಾಗಿ ಹೋರಾಟ ಏನ್ ಮಾಡ್ಕೊಂಡ್ ಬಂದಿದ್ದೇವೆ. 2 ಸೀಟ್ ಗೆಲ್ಲಿ, 120 ಸೀಟ್ ಗೆಲ್ಲಿ, ನಮ್ಮ ಪಕ್ಷ ಜನಗಳ ಮಧ್ಯದಲ್ಲಿ ಇರ್ತಕ್ಕಂಥ ಪಕ್ಷ ಇದು. ಇವ್ರಿಗೆ ಬೇಕಾದಾಗ ಯಾರು ಬೇಕಾದ್ರೂ ಕಾಲಿಡಿತೀರಿ. ಇದೆಲ್ಲ ಇಷ್ಟು ದಿವಸ DMK ಅವ್ರ ಜೊತೆ ಸೇರಿದ್ರಿ. ಈಗ TVK ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿ DMK ಅವ್ರನ್ನ ನಡ್ಡಿನ ಬಿಟ್ಟು ಅಲ್ಲೂ ಕಾಲಿಡ್ಕೊಂಡಿದ್ದೀರಿ. ನಿಮ್ ಯೋಗ್ಯತೆ ಇದು. ನನ್ನ ಪಕ್ಷ